ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನನ್ನ ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFD ರೈಡರ್ ಯೂಟ್ಯೂಬ್ ಚಾನಲ್. ಎರಡ್ 2012 KTM ಅವರು ಬಜಾಜ್ ಜೊತೆ ಟೈಅಪ್ ಮಾಡಿಕೊಂಡು ಇಂಡಿಯಾಗೆ ಬರ್ತಾರೆ. ಮತ್ತೆ ಇವರೇ ಫಸ್ಟ್ ಸ್ಪೋರ್ಟ್ಸ್ ಪ್ರೀಮಿಯಂ ಮೋಟರ್ ಸೈಕಲ್ ಸೆಗ್ಮೆಂಟ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದು. ಮತ್ತು ಅದಾದಮೇಲೆ ಜನ್ರೇಷನ್ ಟು ಜನ್ರೇಷನ್ ಇವರು ಅಪ್ಡೇಟ್ಸ್ ಬಿಡ್ತಾ ಬಂದರು ಬೈಕ್ಸ್ಗೆ. ಮತ್ತು ಅವಾಗಿನ ಜನ್ರೇಷನ್ಗೆ ಇವಾಗಿನ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಫುಲ್ಲು ಹೆವಿ ಅಪ್ಡೇಟ್ಸ್ ಬಿಟ್ಟವ್ರೆ. ಡ್ಯೂಕ್ 250 ಜನ್ರೇಷನ್ 3 ಫುಲ್ಲು ಬಾಡಿ ಎಲ್ಲ ಚೇಂಜ್ ಮಾಡವ್ರೆ, ಮತ್ತು ಹೊಸ ಫೇರಿಂಗ್ ಕೊಟ್ಟು ಮತ್ತು ಹೊಸ ಗ್ರಾಫಿಕ್ಸ್ ಎಲ್ಲ ಆ್ಯಡ್ ಮಾಡವ್ರೆ, ಮತ್ತು ಫುಲ್ ಎಲ್ಲ LED ಸೆಟಪ್ ಕೊಟ್ಟು ಮತ್ತೆ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡವ್ರೆ. KTM ಅಂದ್ರೇನೆ ಒಂಥರ ಪವರ್ ಇದ್ದಂಗೆ. ಆದರೆ ಕೆಲವು ಜನ ಬೈಕ್ಸ್ನೆಲ್ಲ ತಗೊಂಡು ಚಪ್ರಿ ಮಾಡಾಕವ್ರೆ. ಆದರೆ ಬೈಕ್ಸು ಚಪ್ರಿ ಅಲ್ಲ ಗುರು, ಓಡ್ಸೋದು ಚಪ್ರಿ ಆಗಿರ್ತಾರೆ. ಪವರ್ಗೆ ಇನ್ನೊಂದು ಮೀನಿಂಗ್ ಅಂದ್ರೇನೆ KTM. ಇವು ಟೈಟಲ್ ಅಲ್ಲೇ ಗೊತ್ತಾಗ್ತಾ ಇದ್ದಿದ್ದು KTM ಬೈಕ್ಸ್ ಎಷ್ಟು ಪವರ್ ಇರುತ್ತಂತ. ಇಂಡಿಯನ್ ಬೈಕ್ಸ್ ಮಾರ್ಕೆಟ್ ಅಲ್ಲಿ KTM ಅವರು ಒಂದು ಅವಾಗ ಕ್ರಿಯೇಟ್ ಮಾಡಿದ್ರು. ಎಷ್ಟು ಸೆಗ್ಮೆಂಟ್ ಬೈಕ್ಸ್ ನ ಇವರೇ ಲಾಂಚ್ ಮಾಡಿದ್ದು. ಏನು 125 ಆಗಿರ್ಬೋದು, 200 ಆಗಿರ್ಬೋದು, 250 ಆಗಿರ್ಬೋದು, 390 ಆಗಿರ್ಬೋದು, ಒಂದು 400cc ವರೆಗೂ ಒಂದು ಒಳ್ಳೆ ಹವಾ ಇಕ್ಕಿದ್ರು ಮಾರ್ಕೆಟ್ ಅಲ್ಲಿ ಇವರು. ಅದರಲ್ಲಿ ಒಂದು ಬೆಸ್ಟ್ ಸೆಗ್ಮೆಂಟ್ ಕಿಲ್ಲರ್ ಬೈಕ್ ಅಂದ್ರೆ 250cc ಇದು. 249cc ಇದು ಲಿಕ್ವಿಡ್ ಕೂಲ್ಡ್ 4-stroke ಇಂಜಿನ್ ಬರ್ತೈತೆ. ಮತ್ತು ಇದು ಸಿಂಗಲ್ ಸಿಲಿಂಡರ್ ಇದು. ಮತ್ತು ಇದರಲ್ಲಿ 31 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 26 Nm ಏನೋ ಟಾರ್ಕ್ ಬರ್ತೈತೆ. ಇದು ಸೇಮ್ BS6 ಇಂಜಿನ್ ಇದು, ಆದರೆ 2.2 ಇಂಜಿನ್ನು. ಇದರಲ್ಲಿ ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಮಾಡೋರೆ, ಏನಕ್ಕಂದರೆ ಒಂದು ಮೈಲೇಜ್ ಬರಲಿ ಅಂತ. ಈ ಗಾಡಿಯಲ್ಲಿ ಬಂದು ಒಂದು 30ಇಂದ 35ವರೆಗೂ ಮೈಲೇಜ್ ಬರ್ತೈತೆ. ಇದು ಫ್ರಂಟಲ್ಲಿ ನೋಡೋದಾದ್ರೆ ಬೈಬ್ರಲ್ ಕ್ಯಾಲಿಪರ್ ಕೊಟ್ಟವ್ರೆ ದೊಡ್ಡದಾಗಿ, ಮತ್ತು ಬ್ಯಾಕ್ ಸೈಡು ಕೂಡ ಸೇಮ್ ಕ್ಯಾಲಿಪರೇ ಬರೋದು. ಇದು ಡ್ಯೂಯಲ್ ಚಾನಲ್ ABS ಇದು. ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡೋದಾದ್ರೆ ನೀವು ಒಂಥರ ಹೊಸ ಲುಕ್ಕೇ ಕೊಟ್ಟವ್ರೆ ಹೆಡ್ಲೈಟ್ಗೆಲ್ಲ. ಮತ್ತು ಇದು ಬ್ರೇಕಿಂಗಲ್ಲಿ ಬಂದರೆ ಬೈಬ್ರಲ್ ಕ್ಯಾಲಿಪರ್ ಕೊಟ್ಟಿರೋದ್ರಿಂದ ನಮಗೆ ಏನು ಟೆನ್ಷನ್ ಇಲ್ಲ. ಬ್ರೇಕಿಂಗ್ ರೆಸ್ಪಾನ್ಸ್ ಮಾತ್ರ ಬೆಂಕಿ ಐತೆ ಬೈಕಲ್ಲಿ. ಸಸ್ಪೆನ್ಷನ್ ನೋಡೋದಾದ್ರೆ ಫ್ರಂಟಲ್ಲಿ WP ಅಪೆಕ್ಸ್ದು ಅಪ್ಸೈಡ್ ಡೌನು UHD ಫೋಕ್ಸ್ ಕೊಟ್ಟವ್ರೆ. ಮತ್ತು ಬ್ಯಾಕ್ ಸೈಡಲ್ಲಿ ಸೇಮ್ ಅದೇ ಥರ WP ಅಪೆಕ್ಸ್ದು ಮೊನೋಸೋಕು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟವನೆ. ಮತ್ತು ಓವರ್ ಆಲ್ ಸಸ್ಪೆನ್ಷನ್ ನೋಡೋದಾದ್ರೆ ಫುಲ್ಲು ಸ್ಟಿಫ್ ಆಗೂ ಇಲ್ಲ, ಸ್ಮೂತಾಗೂ ಇಲ್ಲ, ಕಂಫರ್ಟ್ ಆಗೈತೆ. ವಾಟ್ಸಪ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಫರ್ಟ್ ಆಗಿರ್ತೈತೆ. ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ ಕೊಟ್ಟವ್ರೆ ಸಸ್ಪೆನ್ಷನ್ನು. ಮೊದಲೆಲ್ಲ ಸೆಂಟ್ರಲ್ಲಿ ಬರ್ತಾಯಿತ್ತು, ಇವಾಗ ಒಂದು ಲುಕ್ ಬರಲಿ ಅಂತ ರೈಟ್ ಸೈಡಲ್ಲಿ ಸಸ್ಪೆನ್ಷನ್ ಕೊಟ್ಟವನೆ. ಅದು ಅಡ್ಜಸ್ಟಬಲ್ ಬರ್ತೈತಿ ಈ ಬೈಕಲ್ಲಿ. ಮತ್ತು ನಾವು ಲೈಫ್ ಸ್ಟೈಲ್ ಹಿಂಗೆ ಅಪ್ಡೇಟ್ ಮಾಡ್ತಾ ಇರ್ತೀರೋ, ಮತ್ತು ಹಿಂಗೆ ಬೈಕ್ಸಲ್ಲೂ ಸ್ವಲ್ಪ ಅಪ್ಡೇಟ್ ಬೇಕು ಅಂತ ನೋಡ್ತಾ ಇರ್ತಾರೆ ಜನ. ಏನು ನೋಡಿದ್ರು ಜನ್ರೇಷನಿಂದ ಜನ್ರೇಷನ್ ಎಲ್ಲ ಚೇಂಜಸ್ಸು ಅಪ್ಡೇಟ್ಸ್ ಕೇಳ್ತಾ ಇರ್ತಾರೆ. ಎಲ್ಲ ಹೊಸ ಹೊಸ ಫೀಚರ್ಸು ಅವೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದು ಜನ್ರೇಷನ್ KTM ಅವರು ಈ ಸಲ ಫುಲ್ಲು ಒಂಥರ ಗ್ರಾಫಿಕ್ಸ್ ಎಲ್ಲ ಫುಲ್ ಫ್ರಂಟಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಫುಲ್ ಎಲ್ಲ ಡಿಫ್ರೆಂಟಾಗಿ ಚೇಂಜ್ ಮಾಡೋರೆ. ಆದರೆ ಎಲ್ಲೂ ಮೆಟಲ್ ಏನು ಹಾಕಿಲ್ಲ. ಅಂದರೆ ಓದ್ ಜನ್ರೇಷನ್ ಡ್ಯೂಕ್ಕಿಂತ ಈ ಜನ್ರೇಷನ್ ಡ್ಯೂಕಲ್ಲಿ ಸ್ವಲ್ಪ ಲೈಟ್ ವೇಟ್ ಐತೆ. ಅದು ಫೇರಿಂಗ್ ಎಲ್ಲ ಓಲ್ಡ್ ಡ್ಯೂಕಲ್ಲೆಲ್ಲ ಮಡ್ಗಾಡ್ ಕೊಡ್ತಾರೆ, ಆದರೆ ಇದು 3rd ಜನರೇಷನಲ್ಲಿ ಮಡ್ಗಾಡ್ ಏನಿಲ್ಲ, ಎಲ್ಲ ರಿಮೂವ್ ಮಾಡಿಬಿಟ್ಟವ್ರೆ. ಈ ಗಾಡಿಯಲ್ಲಿ ಟಾಪ್ ಸ್ಪೀಡು ಚೆಕ್ ಮಾಡೋಣ. ಟಾಪ್ ಸ್ಪೀಡು ಚೆಕ್ ಮಾಡೋಕೆ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಒಂದು 5th ಗೇರ್ ಒಂದು ಚೆಕ್ ಮಾಡಿ ನೋಡೋಣ ಬನ್ನಿ, ಅದು ಎಷ್ಟೆಷ್ಟು ಹೋಗ್ತೈತೆ ಅಂತ. ಮತ್ತು ಕ್ವಿಕ್ ಶಿಫ್ಟರು ಕೊಟ್ಟವ್ರೆ. ಇದು ಎಲ್ಲ 390ಗೆ ಬರ್ತಾಯಿತ್ತು, ಮತ್ತು ಇವಾಗ 250ಯಲ್ಲೂ ಈ ಫೀಚರ್ ಕೊಟ್ಟವ್ರೆ. ಮತ್ತು ಈ ಗಾಡಿಯಲ್ಲಿ ಮೇಯ್ನ್ ನೋಡೋದಾದರೆ ಡಿಸ್ಪ್ಲೇ ಚೇಂಜ್ ಮಾಡವ್ರೆ. ಮುಂಚೆ ಸ್ವಲ್ಪ ಚಿಕ್ಕದಾಗಿ ಬರ್ತಾಯಿತ್ತು ಡಿಜಿಟಲ್ದು, ಮತ್ತು ಇವಾಗ TFT ಸ್ಕ್ರೀನ್ ಹಾಕವ್ರೆ. ಆದರೆ 390ಯಲ್ಲೆಲ್ಲ ಫುಲ್ ಕಲರ್ಫುಲ್ ಬರ್ತೈತೆ. ಆದರೆ ಇಲ್ಲಿ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇ ಬಂದೈತೆ ಅಷ್ಟೇ. ಮತ್ತು ಇದು ನೋಡೋಕ್ಕೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮತ್ತು ಬ್ರೈಟಾಗೆಲ್ಲ ಐತೆ ಸ್ವಲ್ಪ ಡಿಸ್ಪ್ಲೇ. ಮತ್ತು ಇಲ್ಲಿ ಸೈಡಲ್ಲಿ ಸ್ವಿಚಸ್ ಎಲ್ಲ ನೋಡ್ಬೋದು, ಎಲ್ಲ ಹೊಸ ಪ್ಯಾಟ್ರನಲ್ಲಿ ಕೊಟ್ಟವ್ರೆ. ಮತ್ತು ಕಿಲ್ ಸ್ವಿಚ್ಚು, ಮತ್ತು ಇದರಲ್ಲಿ ಒಂದು ಹಜಾರ್ಡ್ ಫೀಚರು ಮತ್ತು ಹೊಸದಾಗಿ ಆ್ಯಡ್ ಮಾಡವ್ರೆ. ಫೀಚರ್ಸು ಅವರೇ ಕೊಟ್ಟವ್ರೆ ಬೈಕಲ್ಲೇ. ಮತ್ತು ಇದು ಕೀ ಆಫ್ ಮಾಡಿದ್ರು ಹಜಾರ್ಡ್ ಹಂಗೆ ಇರ್ತೈತೆ, ಮತ್ತು ಇದು ಆಫ್ ಆಗಲ್ಲ ಇದು.
ಗಾಡಿ ಇನ್ನೂ ಟಾಪ್ ಸ್ಪೀಡ್ ಹೋಗುತ್ತೆ, ಆದರೆ ಇಲ್ಲಿ ನಮ್ಗೆ ರೋಡ್ ಸಿಕ್ಕಿಲ್ಲ ಹೋಗಕ್ಕಂತ. ಮುಂದೆ ಎಲ್ಲ ಇಲ್ಲೆಲ್ಲ ಫುಲ್ ಗಾಡಿನೆಲ್ಲ ಓಡಾಡ್ತಾ ಇರ್ತವೆ, ಅದಕ್ಕೋಸ್ಕರ 143 ಹೋಗಿತ್ತಷ್ಟೇ ಲಾಸ್ಟು. ಮತ್ತು ಇಲ್ಲಿ ಸೈಡಲ್ಲಿ ನೋಡೋದಾದರೆ ಕರ್ವ್ಡು ರೇಡಿಯೇಟ್ರ್ ಕೊಟ್ಟವ್ರೆ ಕೂಲೆಂಟ್ದು. ಮತ್ತು ಹಂಗೆ ಇಲ್ಲಿ ಈ ಸೈಡು ಕೂಲೆಂಟ್ ಎಷ್ಟಾಗ್ಬೋದೆಲ್ಲ ಕಾಣಿಸುತ್ತೆ ಈ ಸೈಡು. ಮತ್ತು 390 ಥರ ಕ್ವಿಕ್ ಶಿಫ್ಟರು ಇದರಲ್ಲೂ ಗಾಡಿಯಲ್ಲೂ ಕೊಟ್ಟವ್ರೆ. ಕ್ವಿಕ್ ಶಿಫ್ಟರ್ ಏನು ಕೆಲಸ ಮಾಡ್ತೈತೆ ಅಂದರೆ ಅದೇ ಸ್ಕ್ಲೆಚ್ ಹಿಡಿದಾನೆ ಗೇರ್ ಹಾಕ್ಬೋದು. ನೋಡಿಸ್ತೀನಿ ನೋಡಿ ಅದು ಹಿಂಗೆ ಹೋಗ್ತಿದಂತ ನೋಡಿ. ಈ ಥರ ಸ್ಕ್ಲೆಚ್ ಹಿಡಿದಿರೋದೇ ಗೇರ್ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಇದೆಲ್ಲ ಡ್ರ್ಯಾಗ್ ರೇಸ್ಗೆಲ್ಲ ಯೂಸ್ ಆಗ್ತೈತೆ. ಮತ್ತು ಹಳೆ ಡ್ಯೂಕ್ 250 ಇಂಜಿನ್ ಸೌಂಡ್ ಬೇರೆ ಥರನೇ ಬರ್ತೈತೆ, ಆದರೆ ಇವಾಗ 10 ಜನರೇಷನ್ ಡ್ಯೂಕಲ್ಲಿ ಫುಲ್ ಚೇಂಜ್ ಮಾಡಿಬಿಟ್ಟವ್ರು ಇಂಜಿನ್ ಸೌಂಡೆಲ್ಲ. ಸೌಂಡ್ ಅಂತೂ ಹಳೆ ಡ್ಯೂಕ್ ಮತ್ತು ಹೊಸ ಡ್ಯೂಕ್ಗೆ ಕಂಪೇರೇ ಇಲ್ಲ, ಫುಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಮತ್ತು ಈ ಗಾಡಿಯಲ್ಲಿ ಫುಲ್ಲು ಮೈಲೇಜ್ ಅಂತೂ ಹೆವಿ ಬರ್ತೈತೆ, 30ಇಂದ 35ವರೆಗೂ ಬರ್ತೈತೆ. ಅಷ್ಟೇ ಆರಾಮಾಗಿ ಎಲ್ಲಾದರೂ ಲಾಂಗ್ ಡ್ರೈವ್ ಎಲ್ಲ ಹೋದರೆ ಟೆನ್ಷನ್ ಇರೋಲ್ಲ. ಮುಂಚೆ ಆದರೆ ಸ್ವಲ್ಪ ಕಮ್ಮಿ ಬರುತ್ತವೆ, ಮತ್ತು ಇವಾಗ ಇದರಲ್ಲಿ ಹೀಟಿಂಗ್ ಇಶ್ಯೂ ಅಷ್ಟೇನಾಗಲ್ಲ. ಮತ್ತು ಇನ್ನೇನು ನೋಡೋದಾದರೆ ಇಷ್ಟೇ ಡ್ಯೂಕಲ್ಲಿ ಚೇಂಜಸ್ ಬಿಟ್ಟಿರೋದು. ಇನ್ನು ಮಿಕ್ಕಿದ್ದು ಕಂಪ್ಯಾರಿಸನ್ ವೀಡಿಯೋ ಬೇಕಾದರೆ ಕಮೆಂಟ್ಸ್ ಹಾಕಿ. ಮತ್ತು ಇದೇ ಥರ ಇನ್ನೂ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಕೊಡಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.